ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಂತೂ ಇಂತೂ ಪೊಲೀಸ್ಗಳಿಗೆ ಗೆಸ್ಟ್ ಆದ್ದು ನಿಮ್ಮ ಹೀರೋಯಿನ್. ಕಮ್ ಆನ್ ಸಂಜು, ನನ್ನ ಹೀರೋಯಿನ್ ಅಂತ ಯಾಕೆ ಹೇಳ್ತೀಯಾ? ಓಕೆ ಓಕೆ, ಕೂಲ್ ಕೂಲ್. ನಿಮ್ಮ ಹೀರೋಯಿನ್ ಅಲ್ಲ, ಬರೀ ಹೀರೋಯಿನ್, ನಾಯಕಿ. ಹಾ, ಅವಳು ಬರೀ ನಾಯಕಿ ಅಲ್ಲ, ದುರಂತ ನಾಯಕಿ. ಕಳಂಕ ಹೊತ್ತು ಪೊಲೀಸ್ ಸ್ಟೇಷನ್ನಲ್ಲಿ ರಾತ್ರಿ ಕಳೆದು ಬರ್ತಿರೋ ದುರಂತ ನಾಯಕಿ. ದೊಡ್ಡ ಡೇಂಜರ್ ಏನ್ ಗೊತ್ತಾ ಸಂಜು? ಡೇಂಜರಾ? ಏನದು? ಅವಳ ಬಗ್ಗೆ ಸಿಂಪತಿ ಜಾಸ್ತಿ ಆಗಲ್ವಾ ಸಂಜು? ಐ ಡೋಂಟ್ ಕೇರ್. ನನಗೆ 100ಕ್ಕೆ 150 ಕೊಟ್ಟು ಟಾಂಗ್ ಕೊಡೋಷ್ಟು ಕೊಬ್ಬು, ಕಾಲೇಜಲ್ಲಿ ನನ್ನ ಕಪಾಳಕ್ಕೆ ಹೊಡೆಯೋಷ್ಟು ದಿಮಾಕು, ಮಾತಿಗೆ ಮಾತು ಬೆಳೆಸೋಷ್ಟು ಈಗೋ, ಎಲ್ಲ ಒಂದೇ ಸಲ ಮಟ್ಟಾಶ್ ಮಾಡ್ಬಿಟ್ಟೆ. ನಿಜ, ನಿನ್ ಡ್ಯಾಡ್ಗಿಂತ ನೀನೇ ವಾಸಿ ಕಣೋ. ಅಣ್ಣ ಬರೀ ಮಾತಾಡ್ತಾನೆ, ನೀನು ಮಾಡಿ ತೋರಿಸ್ತೆ. ಪೊಲೀಸ್ ಸ್ಟೇಷನಲ್ಲಿ ಅವಳು ಕಳೆದ ರಾತ್ರಿನ ಅವಳ ಲೈಫಲ್ಲೇ ಮರೆಯೋಕ್ಕಾಗಲ್ಲ. ಅದಕ್ಕಿಂತ ಜಾಸ್ತಿ ಚುಚ್ಚೋದು ಈ ಹಾಡು. ಹಾಡ? ಜೋಕಿ ನೀನೇನೇ ಹೇಳು ಲಚ್ಚಿ, ಈಗಿನ ಕಾಲದ ಮಕ್ಕಳಿಗೆ ದೊಡ್ಡವ್ರ ಬಗ್ಗೆ ಯೋಚನೆನೇ ಇರಲ್ಲ ಕಣೆ. ಏನಾಯ್ತೆ? ಅದೇ ನಮ್ ನಿಧಿ, ಅವಳ ಬಗ್ಗೆನೇ ಇಡೀ ರಾತ್ರಿ ಯೋಚನೆ ಮಾಡ್ಕೊಂಡು ನಾನು ನಿದ್ದೆನೆ ಮಾಡಿಲ್ಲ ಗೊತ್ತಾ? ಹೌದಾ? ಮಾಡ್ತೀನಿ ತಾಳು, ಅವಳನ್ನ ಕೇಳ್ತೀನಿ. ನೀನು ನಿನ್ನ ಫ್ರೆಂಡ್ ಮನೆಗೆ ಹೋಗೋಸ್ಕರ ನನ್ನ ಫ್ರೆಂಡ್ ಮನ್ಸನ್ನ ಯಾಕೆ ನೋವು ಮಾಡಿದೆ ಅಂತ ಅವಳು ಕಿವಿಯಿಂದ ಕೇಳ್ತೀನಿ. ಬೇಡ ತಾಯಿ, ಬಹುಶಃ ಎಷ್ಟೋ ಸಾರಿ ಅವಳು ಹೇಳ್ಬಿಟ್ಟಿರ್ತಾಳೆ, ನಾನೇ ಮರ್ತ್ಬಿಟ್ಟಿದ್ದೀನಿ ಅನ್ಸುತ್ತೆ. ಪಾಪ ಆ ಮಗುಗ್ ನೀನೇನು ಅನ್ನಬೇಡ. ನಮ್ಮ ದೇವ್ರ ಸತ್ಯ ನಮಗೆ ಗೊತ್ತಿಲ್ವೇನೆ? ಅಲ್ಲ ಕಣೆ, ನೀನು ನಿನ್ನ ಮಕ್ಕಳ ಮೇಲೆ ಕೋಪ ಮಾಡ್ಕೋಬಹುದು. ಯಾರಾದರೂ ಏನಾರು ಅಂದ್ಬಿಟ್ರೆ, ಅಯ್ಯೋ ನನಗೆ ಗೊತ್ತಿಲ್ಲ ಕಣೆ, ಪಾಪ ಕಣೆ, ಅವ್ರಿಗೇನು ಅಂದ್ಬಿಟ್ರಿ ಕಣೆ ಅಂತ ನಾಟಕ ಮಾಡ್ತೀಯ. ನಾಟಕ ಸುದ್ದಿ ಕಣೆ ನೀನು, ನಾಟಕ ಸುದ್ದಿ. ನಂಗೆ ಹೊಡಿದೆ ಗಿಲ್ದೆ ನಿಂಗೇನು ಮಾಡಕ್ಕೆ ಬರಲ್ಲ ಅಲ್ವಾ? ಬರಲ್ಲ. ಬಾ. ಅಲ್ಲ, ನಿಧಿ ಯಾವತ್ತು ನನ್ಗಾಗ್ಲಿ ಶಾಂತಿಗಾಗ್ಲಿ ಒಂದು ಮಾತು ಹೇಳ್ದೆ ಆಚೆಗೆ ಹೋದೋಳೆ ಅಲ್ಲ. ಆದ್ರೆ ಇವಾಗ ಯಾಕೆ ಹೇಗೆ ಮಾಡಿದ್ಲು? ಫೋನಲ್ಲಿ ಮಾತಾಡ್ಬೇಕಾದ್ರೂ ಅವಳ ವಾಯ್ಸ್ ನಾರ್ಮಲ್ ಆಗಂತೂ ಇರಲಿಲ್ಲ. ತುಂಬಾ ಅಳು ತಡ್ಕೊಂಡು ನನ್ನ ಜೊತೆ ಮಾತಾಡ್ತಿದ್ಲ. ಕರ್ಣನೂ ಅವಳ ಜೊತೆ ಸೇರಿ ನನಗೆ ಸುಳ್ಳು ಹೇಳಿದ್ರ? ಇಲ್ಲ, ಕರ್ಣ ಹೇಳ್ತಿದಾರೆ ಅಂದ್ರೆ ಅವಳಿಗೇನು ಆಗಿರಲ್ಲ. ಹಾಗೊಂದ್ ವೇಳೆ ಏನಾದ್ರೂ ಆಗಿದ್ರು ಕರ್ಣ ಹೋಗಿದಾರಲ್ಲ, ಇವಾಗೆಲ್ಲ ಸರಿ ಆಗಿರುತ್ತೆ. ನಾಗರಾಜ, ಎಲ್ಲಿಗೆ ಓಡೋಗ್ತಾ ಇದೀಯಾ? ನಿದ್ದೆ ಕೆಟ್ಟು ಪಿತ್ತ ಏನಾದ್ರೂ ನೆತ್ತಿಗೇರಿದ್ಯಾ? ತಲೆ ಕೆಟ್ಟಿದ್ರೆ ಹೋಗಿ ಆಸ್ಪತ್ರೆ ತೋರಿಸ್ಕೋ. ನನ್ನ ಹತ್ರ ನಕ್ರ ಮಾಡಿದ್ರೆ ಕೆಟ್ಟಿರೋ ತಲೆನ ತೆಗ್ದಾಕ್ಬಿಡ್ತೀನಿ. ಮುಚ್ಚೋ ಬಾಯಿ. ಗೊತ್ತು ಕೂಡ ನಿನ್ನ ಹಣೆ ಬರಹ. ಖಾಕಿ ಬಟ್ಟೆಗೆ ಅವಮಾನ ಮಾಡೋದು ಹಲ್ಕ ಕೆಲಸ, ಅದನ್ನ ಮುಚ್ಚೋಕೆ ಖಾಕಿ ಬಟ್ಟೆ. ನಿನ್ನ ಜನ್ಮಕ್ಕೆ ನಾಲ್ಗೆ ಕತ್ತರ್ಸಾಕ್ಬಿಡ್ತೀನಿ. ನಾಲಾಯಕ್ ನನ್ ಮಗನೇ, ಯಾರಿಗೆ ಉತ್ತರ ಕೊಡ್ತಿದ್ಯಾ ನಿನ್ನ? ಇಷ್ಟು ಹೊತ್ತು ಖಾಕಿ ತೊಟ್ಟಿದ್ಯಾ ಅನ್ನೋ ಕಾರಣಕ್ಕೆ ಆ ಬಟ್ಟೆ ಮೇಲಿನ ಗೌರವದ ಮೇಲೆ ಹಲ್ಲು ಕಚ್ಕೊಂಡು ನಿಂತಿದ್ದೆ. ಈಗ
ನೀನ್ ಇನ್ಸ್ಪೆಕ್ಟ್ರು ಅಲ್ಲ, ನಾನು ಹೆಡ್ ಕಾನ್ಸ್ಟೇಬಲ್ಲು ಅಲ್ಲ. ಈಗ ನಾನು ಕೊಡೋದನ್ನ ನೀನ್ ತಗೋಬೇಕಷ್ಟೇ. ಈಗ ಕೊಟ್ಟಿದ್ದು ಕಾಕಿ ಬಟ್ಟೆಗೆ ಅವಮಾನ ಮಾಡ್ತಿದ್ಯಲ್ಲ ಅದಕ್ಕೆ. ಈಗ ಕೊಟ್ಟಿದ್ದು ಪಾಪದ ಹುಡುಗಿಗೆ ಒಳಗಡೆ ಹಾಕಿ ಗೋಳಿ ಕೋತಾ ಇದೆಯಲ್ಲ ಅದಕ್ಕೆ. ಇದು ನನ್ನ ಮಗಳ ಬಗ್ಗೆ ಕೆಟ್ಟದಾಗಿ ಮಾತಾಡ್ದಿಯಲ್ಲ ಅದಕ್ಕೆ. ಇನ್ನೊಂದ್ಸಲ ಯಾರಿಗಾದ್ರೂ ಕೆಟ್ಟ ಮಾತಾಡೋಕ್ ಮುಂಚೆ ಕೆನ್ನೆ ಮುಟ್ಟು ನೋಡ್ಕೋ, ಎಲ್ಲ ನೆನಪಾಗುತ್ತೆ. ಎಷ್ಟು ಸತಿ ಅಂತ ಕಾಲ್ ಮಾಡಿ ಹಿಂಸೆ ಕೊಡ್ಲಿ ಪಾಪ. ಅವರಾದ್ರೂ ಏನ್ ಮಾಡಕ್ಕಾಗುತ್ತಾ? ಇದೇನ್ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದಾರಲ್ಲ, ಕಾಯೋಣ. ಕರ್ಣನೇ ಕಾಲ್ ಮಾಡ್ತಿದಾರೆ. ಹಲೋ ಕರ್ಣ, ನಿಧಿ ಸಿಕ್ಕದ್ಲಾ? ನಿಧಿ ಸಿಕ್ಕಿದ್ದಾರೆ, ನೀವೇನು ಭಯ ಪಡಬೇಕಾಗಿಲ್ಲ. ಎಲ್ಲಿದ್ಲಂತೆ? ಯಾಕೆ ನನಗೆ ಕಾಲ್ ಮಾಡಿಲ್ಲ ಅವಳು? ಫೋನ್ ಕೊಡಿ ಅವಳಿಗೆ, ಮಾತಾಡ್ಬೇಕು. ಹಲೋ ಅಕ್ಕ. ನಿಧಿ, ಏನು ಆಗಿಲ್ಲ ತಾನೆ ನಿನ್ಗೆ? ಇಲ್ಲ ಅಕ್ಕ, ನಾನು ಆರಾಮಾಗೇ ಇದ್ದೀನಿ. ಹಾಗಾದ್ರೆ ಒಂದ್ ಫೋನ್ ಮಾಡಿ ಮಾತಾಡ್ಬೋದಿತ್ತಲ್ವಾ? ನನ್ಗೆ ಎಷ್ಟು ಗಾಬರಿ ಆಗಿದೆ ಗೊತ್ತಾ ಇಲ್ಲಿ. ಎಲ್ಲಿಗೆ ಹೋಗಿದೆ? ಏನ್ ಮಾಡ್ತಿದೆ? ಅದು ಏನೇ ಅದು? ಏನಾಯ್ತು? ಅದು ಫ್ರೆಂಡ್ ಮನೆಗೆ ಹೋಗಿದೆ, ಲೇಟ್ ಆಗೋಯ್ತು. ನನ್ನ ಫ್ರೆಂಡ್ ಇಲ್ಲೇ ಉಳ್ಕೊ, ನಾಳೆ ಹೋಗು ಅಂದ್ಲು. ಅಲ್ಲಿ ಸರಿಯಾಗಿ ನೆಟ್ವರ್ಕ್ ಇರಲಿಲ್ಲ, ಅದಕ್ಕೆ ನಿನ್ಗೆ ಯಾರಿಗೂ ಕಾಲ್ ಮಾಡೋಕ್ಕಾಗಿಲ್ಲ. ಎಷ್ಟು ಈಸಿಯಾಗಿ ಹೇಳ್ತಿದ್ಯಾ ನೋಡು. ನನಗೆ ಜೀವನೇ ಹೋಗಿತ್ತು. ಸದ್ಯ ಏನೂ ಆಗಿಲ್ಲ ತಾನೆ? ಸರಿ, ಮನೆಗೆ ಬೇಗ ಬಾ. ಸರಿ ಅಕ್ಕ.